ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ನೋಡಿ ಹೆಂಗೆ ಓಡ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ. ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋಕ್ಕೆ. ಲಾಸ್ಟ್ ಟೈಮ್ ಹೋಗಿದ್ವಿ ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ. ಇವತ್ತು ವಿಡಿಯೋ ಮಾಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ ಗೈಸ್. ನಾನು, ಶಿವ, ದರ್ಶನ್, ಇನ್ನು ಕಿಶೋರ, ಸಮರ್ಥ, ನಿಮ್ಮಿ, ಗುಣ ಬರ್ತಾ ಇದ್ದಾರೆ. ಎಲ್ಲಿ ಬಿದ್ದು ಬಂದೆ ಯಾವಾಗಲೂ ಲೇಟ್ ಮಾಡೋ ನೀನು. ಭಾಲ್ ಐ ಸ್ಯಾಮ್ ಬನ್ನಿ ಗೈಸ್. ಇನ್ನು 2 ನಿಮಿಷಕ್ಕೆ ಟ್ರೈನ್ ಐತೆ. ನಾವು ಇನ್ನು 2 ನಿಮಿಷಕ್ಕೆ ಸ್ಕೈ ವಾಕ್ ಹತ್ಕೊಂಡು ಆ ಕಡೆ ಹೋಗ್ಬೇಕು. A few moments later. ಇಲ್ಲ ನಗು ಬರ್ಲಿಲ್ವಾ? ಬೇಡ ತಿಂತೇನಾ? ಬ್ಯಾಡ ಕಣಪ್ಪ. ಬೇಡ ಮತ್ತೆ ಏನಂದ ಮಚ ನಿನ್ ಲಕ್ಕಿ ನಂಬರ್ ಸೀಟ್ ಗೈಸ್. ಈ ನಂಬರ್ ಸಿಗ್ಬೇಕು ಅಂತ 50,000 ಕೊಟ್ಟು ಸೀಟ್ ರಿಜಿಸ್ಟರ್ ಮಾಡ್ತಾ ರೋಡಲ್ಲಿ ಹೋಗ್ಬೇಕಾರೆ ಎಲ್ಲರೂ ಭೀಮಾ ಅಂತ ಕಿರಿಸ್ತಾರಂತೆ. ಹಾಗೆ ನಿಮಗೆ ನೀವೇನಂತೀಯಾ? ಭಾನುವಾರ 2,000 ಕೊಡ್ತೀನಿ ಅಂದ್ಬಿಟ್ಟು 2,000 ಇಸ್ಕೊಂಡು 1 ತಿಂಗಳಾಯ್ತು, ಇನ್ನೂ ಕಾಸು ಕೊಟ್ಟಿಲ್ಲ. ಅದನ್ನು ಬೇರೆ ಪದೇ ಫೋನ್ ಆಗ್ತಾನೆ ಅಂತ ಹೇಳೋದು. ಮತ್ತೆ ಈಸ್ಕೋ, ವಿಡಿಯೋದಲ್ಲಿ ಪ್ರೂಫ್ ಇರ್ತೈತೆ. ಯಾವಾಗ ಕೊಡ್ತೀಯ ಹೇಳು, ಯಾವಾಗ ಕೊಡ್ತೀಯಾ? ಎಷ್ಟು ಹೇಳಿದೆ ಟೀಮ್ ಅವ್ರನ್ನ ತುಂಬಾ ಬುದ್ಧಿವಂತ ಅನ್ಕೊಂಡ್ಬಿಟ್ಟು ಈಸಿ ಆಗಿರೋದು ಕೊಟ್ಟಿದ್ದೀನಿ. ಈ ಮೂವಿ ಕ್ರಿಕೆಟ್ ಬಗ್ಗೆ ಕನ್ನಡ ಮೂವಿ ಕಣೆ. ಕನ್ನಡನ ಬಿಗಿಲು ಸೂಪರ್ ಕಣೆ. ಅದಲ್ಲ ಅಥವಾ ಫೋಟೋಗ್ರಾಫರ್ ಎಲ್ಲ ಅವನೇ. ಹುಡುಗ್ರುದು ಇನ್ನೂ ಎಷ್ಟು ಕೊಡ್ಲಿ ಹುಡುಗ್ರುದು. ನಮ್ಮ ಪ್ರಕಾರ ಗುಣ ಈ ಮೂವಿನೇ ನೋಡಿಲ್ವೇನೋ. ಅವನು ಹೇಳ್ತಾ ನೋಡು. ಆಯ್ತು ಮುಸ್ತಫಾ. ಇನ್ನೊಂದು ಡೇರ್ ಡೆವಿಲ್ ಮುಸ್ತಫಾ. ಗೈಸ್ ಈಗ ಮೈಸೂರಿಗೆ ಬಂದಿದ ತಕ್ಷಣ ನಮ್ಮ ಭೀಮನ್ಗೆ ಇಂಡಿ ಬುಸ ಕೊಡಿಸ್ತಾ ಇದ್ದೀವಿ. ಭೀಮನ್ಗೆ ಇಂಡಿ ಬುಸ ಕೊಡಿಸ್ರು. ಮೈಸೂರಲ್ಲಿ ಬಂದು ಕಸ ಆಗ್ತಾವಳೆ ಗೈಸ್ ಇವಳು. ನೋಡಿ ಮೈಸೂರಲ್ಲಿ ಯಾರಾದ್ರೆ ಕಮೆಂಟ್ ಹಾಕಿ ಇವಳಿಗೆ. ಇವಳ ಹೆಸರು ನಿಮ್ಮಿ. ಮೈಸೂರು ಬಂದು ಅಲ್ಲೇ ಒಂದು ಕುರ್ಕುರೆ ಪ್ಯಾಕೆಟ್ ಹಾಕಿದ್ಲಂತೆ. ನೋಡಿ ಯಾರಾದ್ರೂ ಸಂಬಂಧಪಟ್ಟವರು ಇವ್ರ ಮೇಲೆ ಕ್ರಮ ತಗೊಳ್ಳಿ. ಈಗ ನಾವು ಇಲ್ಲಿಂದ ಮಾಲ್ ಆಫ್ ಮೈಸೂರಿಗೆ ಹೋಗ್ತಾ ಇದೀವಿ. ನೆಕ್ಸಸ್ ಮಾಲ್ ಅಲ್ಲಿ ಹೆಂಗ್ ಗೊತ್ತಾ, ರೇಟ್ ಜಾಸ್ತಿ. ಏನೇ ತಗೊಂಡ್ರು ಸ್ವಲ್ಪ ಟಾಪ್ ಕ್ಲಾಸ್ ಅದೆಲ್ಲ. ಮಾಲ್ ಆಫ್ ಮೈಸೂರು ಬಜೆಟ್ ಹೆಂಗೆ ಹೋದು. ಸೊ ಈಗ ಮಾಲ್ ಆಫ್ ಮೈಸೂರಿಗೆ ಹೋಗ್ತಾ ಇದೀವಿ ಗೈಸ್. ಮಚ್ಚ ಅಲ್ಲೊಬ್ಬ ಪ್ಯಾಂಟ್ ಹಾಕೊಂಡು ಮಚ್ಚ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಮಚ್ಚ ಸಿಡ್ಲು ಹೊಡಿತಾ ಇದೆ ಪ್ಯಾಂಟಲ್ಲಿ. ಸೊ ನಾವೀಗ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ. ನಮ್ಮ ಮೈಸೂರು ಲೋಕಲ್ ಬಾಯ್ ಸಿಗ್ತಾ ನಮ್ಗೀಗ ಮಧು. ಗಾಯ್ಸ್ ಅವ್ನಿನ್ನೂ ಮಕನೇ ತೊಳೆದಿದ್ದು ಹಂಗೆ ಬಂದ್ಬಿಟ್ಟ ನಮಗೋಸ್ಕರ. ಕರ್ರಗಾಗ್ಬಿಟ್ಟಿದ್ದೀನಿ ಮಚ್ಚ. ಮಗ ತೊಳೆದಿಲ್ಲಲ್ಲ, ಮಗ ತೊಳೆದಿದ್ದೀನಿ, ಕರ್ರಗಾಗ್ಬಿಟ್ಟಿದ್ದೀನಿ. ಗೈಸ್ ಇವ್ನು ವಿಷಯ ಏನಂದ್ರೆ ಇವನು ಇಲ್ಲಿ ಸೇರ್ಕೊಂಬಿಟ್ಟು ಯಾವುದೋ ಕೇರಳ ಹಾಸ್ಪಿಟ್ಲಿಗೆ ಹೋಗ್ತಾನೆ ಅಣ್ಣ. ಗಣ್ಣರ್ಸ್ ಇವನು ಗಣ್ಣರ್ಸು. ಮಲ್ಲು ಕುಟ್ಟಿ ಜೊತೆ ಮಾತಾಡಿ ಜಾಸ್ತಿ ಅಣ್ಣ ಮಲಯಾಳಂ ಕಲ್ತ್ಬಿಟ್ಟವನೆ. ಗೈಸ್ ಫೋನ್ ಮಾಡಿದಾಗೆಲ್ಲ ಮಲಯಾಳಂ ನಾವೆಲ್ಲ ಒಂದತ್ರ ಇದ್ದೀವಿ. ಅಲ್ಲಿ ನೋಡಿ ಇಲ್ಲಿ ಗಂಡ ಹೆಂಡ್ತಿ ಇಬ್ಬರು ಸಪ್ರೇಟಾಗಿ ಏನೋ ಡಿಸ್ಕಸ್ ಮಾಡ್ತಾವ್ರು ಆಗಿಂದ, ಜೊತೆಗೆ ಸೇರ್ತಾ ಇಲ್ಲ. ಮೇ ಬಿ ಸಮಥಿಂಗ್ ನಡೆಸ್ತಾ ಇರ್ಬೋದು. ಅವ್ರನ್ನೇ ಕೇಳೋಣ ಬನ್ನಿ. ಯಾಕೋ ನಮ್ಮ ಜೊತೆ ಸೇರ್ತಾ ಇಲ್ಲ ಐಕ್ಲು. ಏನು ನಡೆಸ್ತಾ ಇದ್ದೀರಾ ಇಬ್ರು? ಆಗಿಂದ ನೋಡ್ತಾ ಇದ್ದೀನಿ ದೂರದಿಂದ. ಇಲ್ಲೇ ಕೂತ್ಕೋತೀಯ? ಕೊಂಡ್ಕೊಳ್ಳೋಣ ಅಂತ ನಿಮ್ಮ ಅಪ್ಪ ಕೊಡ್ತಾನೆ. ಗೈಸ್ ಇವ್ರಪ್ಪ ಕೋಟಿ ಮಾಡಿ ಇಟ್ಟವ್ರೆ. ಅದ್ರ ಎಲ್ಲಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಸಾಲ, ನಮ್ಮ ಅಪ್ಪನವ್ರ ಸಾಲ, ಅವ್ರ ಸಾಲ. ಇವಳು ಮೈಸೂರಲ್ಲಿ 4 ಗಾಡಿ ಕೊಡಿಸ್ತೀನಿ ಫ್ರೆಂಡ್ಸು ಐತೆ ಅಂದ್ಲು. ನಾನು ನಮ್ಮ ಹುಡುಗನಿಗೆ 2 ಗಾಡಿ ಹೇಳಿದ್ರು, 1 ಗಾಡಿ ಸಾಕು ಅಂದೆ. 1 ಗಾಡಿ ಬಂದದೆ. ಇವಳ್ದು 3 ಗಾಡಿ ಹೇಳಿದ್ರು ಬಂದಿಲ್ಲ ಗೈಸ್.
ಹೊಟ್ಟೆ ಇದೆ ಈಗ ಊಟಕ್ಕೆ ಹೋಗ್ತಾ ಇದೀವಿ. ಮಾಲ್ ಆಫ್ ಮೈಸೂರು ಮುಂದೆ ಕೂತಿದೀವಿ. ಈ ಶಿಷ್ಯ ಗುರಾಯಿಸ್ತಾವನೆ, ಕರ್ಕೊಂಡು ಹೋಯ್ತಾವನೆ. ಬನ್ನಿ ಹೋಗಿ ಊಟ ಮಾಡೋಣ. ಹೊಟ್ಟೆ ಹಸಿದೆ. ಮಧ್ಯಾಹ್ನದಿಂದ ಏನು ತಿಂದಿರಾ? ಏನು ಏನು ಗಾಡಿ ಅದು ಇದು ಅಂತಾರೆ. ಅದು ಏನು ಕ್ಯಾಮ್ರಾ ಫುಲ್ ಕ್ಯಾಮ್ರಾ ಗಲೀಜಾಗೈತೆ. ನಿನ್ ಮಕ್ಕನೇ ಗಲೀಜಾಗದೆ, ಕ್ಯಾಮ್ರಾ ಹೇಳ್ತೀಯ. ಸೊ ಈಗ ಊಟ ಮಾಡಕ್ ಬಂದಿದ್ವಿ, ಗೌಡ್ರ ಮನೆ ಊಟ. ಅವ್ರು ಇನ್ನೂ ಬಂದೇ ಇಲ್ಲ ಬ್ರೋ. ಬಂದ್ಬಿಟ್ಟವ್ರೆ ಕಳ್ಳರು, ಇಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ನನ್ನ ಮಕ್ಕಳು ಸವಾಸ್ತಿಂದ ಹೋಟ್ಲಾಗ ಕೂತ್ಕೊಂಡು ಬೇರೆ ಹೋಟ್ಲಿಗೆ ಕರ್ಕೊಂಡು ಹೋಯ್ತವ್ರೆ ಬ್ರೋ. ದೊಣ್ಣೆ ಬಿರಿಯಾನಿ ಗಾಯ್ಸ್ ಅನ್ಬಾರ್ದು ಅಂತ ಬ್ರೋ ಅಂತ ಇದ್ದೀನಿ. ದೊಣ್ಣೆ ಬಿರಿಯಾನಿ ಎಲ್ಲ ಗಾಯ್ಸ್ ಜಾಸ್ತಿ ಯೂಸ್ ಮಾಡ್ತೀಯ ಅಂದ್ರು, ಅದಕ್ಕೆ ಬ್ರೋ ಯೂಸ್ ಮಾಡ್ತಾ ಇದ್ದೀನಿ ಬ್ರೋ. ದೊಣ್ಣೆ ಬಿರಿಯಾನಿ ಪರಂಪರೆ. A few moments later. ಈ ಹೋಟ್ಲಲ್ಲಿ ನಾವು ಆರ್ಡರ್ ಮಾಡಿದ್ದೇನು ಇಲ್ಲ, ಮತ್ತೆ ನಾವು ಮೊದ್ಲೋಗಿದ್ದು ಹೋಟ್ಲಿಗೆ ಹೋಯ್ತಾ ಇದ್ದೀವಿ. ನಮ್ಮ ಜೊತೆ ವೆಜಿಟೇರಿಯನ್ ಫ್ರೆಂಡ್ ಇದ್ದಾರೆ. ಅವ್ನಿಗೇನು ಗೊತ್ತು, ಅವ್ನಿಗೆ ವೆಜಿಟೇರಿಯನ್ ನಾನ್ ವೆಜ್ ಪಾತ್ರೆ ಮಾಡ್ತಾರೆ ಅಂತ. ಏನಿಮ್ಮಿ ಮ್ಯಾಮ್, ನೀನು ನಾನ್ ವೆಜ್ ತಿಂದೆ ಅಂತ ಹೇಳ. ಪಾಪ ಆ ಹುಡುಗನ್ಗೆ ಹಾಳು ಮಾಡೋಕ್ಕೆ ಇದೆಯಾ ಕಣೆ, ಟ್ರೈ ಮಾಡು ಅಂತೆ. ಊಟ ಮಾಡಿ 3 ದಿನ ಆಯ್ತಣ್ಣ, ಏನಾಗಿದ್ರೆ ಹಾಕೋಣ. ಸುಮ್ಮನೆ ಚಿನ್ನ ಹುಡುಕ್ ತಗೊಳ್ಳೆ. ಎಷ್ಟಾಯ್ತು? ಇನ್ನು 600 ಬೇಕಾ? ಅದು 21 ರೂಪಾಯಿ ಐತೆ. ಅದಕ್ಕೆ ಬಿಲ್ಲು ತಂದು ಕೊಡ್ತಾವ್ರೆ. ವೆಲ್ಕಮ್ ಟು ದಸರಾ ಲೈಟಿಂಗ್ಸ್, ಅರಸು ರೋಡು. ಸೊ ನಾವಿವಾಗ ಮೈಸೂರಿಗೆ ಬಂದಿದ್ದೀವಿ ಲೈಟಿಂಗ್ಸ್ ನೋಡೋಣ ಅಂತ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊತ್ತು ಗಂಟೆ ಓಡಾಡ್ತೀವಿ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಫುಲ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಬ್ಯಾಕ್ ಟು ಹೋಮ್ ಅಷ್ಟೇ. ಹೇಯ್, ರೋಡ್ ಮಧ್ಯೆ ಹೋಗಿದ್ಯಲ್ಲ. ದರ್ಶನ್ ಬಾಯ್ಸ್ ಗರ್ಲ್ಸ್ ಎಲ್ಲ ಮಿಸ್ ಆಗ್ಬಿಟ್ಟವ್ರೆ. ಸೊ ಅವ್ರಿಗೆ ಪಾರ್ಕಿಂಗ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಕಾಡ್ತಾ ಇದೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ. ನಾವು ಎಕ್ಸಿಬಿಷನ್ ಪಾರ್ಕಿಂಗ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಫೋನ್ ಮಾಡಿ ಇನ್ನೊಂದ್ಸಲ ಅವ್ರಿಗೆ. ಫೋನ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಗೈಸ್, ನೆಟ್ವರ್ಕ್ ಎಲ್ಲ ಜಾಮ್ ಆಗ್ಬಿಟ್ಟಿದೆ ಇಲ್ಲಿ. 2 hours later. ಸೊ ಇವಾಗ ಇಲ್ಲಿ ಎಕ್ಸಿಬಿಷನ್ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಟೈಮ್ 9:35, 9:50 ಟ್ರೈನ್ ಇದೆ. ಸೊ ಈಗ ಸದ್ಯಕ್ಕೆ ನಮ್ಮ ಮಧು ಹೋದ ಈಗ ಶಿವ, ದರ್ಶನ್ ಆ್ಯಂಡ್ ನಾವು ಇದ್ದೀವಿ, ಹೋಗ್ತಾ ಇದ್ದೀವಿ. ರಾಮನಗರದಲ್ಲಿ 10 ರೂಪಾಯಿ ಗೊತ್ತಾ ಒಂದು ಪ್ಲೇಟು? ನಾಮ ಅಲ್ಲ ರಾಮ. ಸೊ ನಮ್ಮ ಸ್ಯಾಮ್ದು ಟ್ವಿನ್ಸ್ದು ಇವತ್ತು ಬರ್ತ್ಡೇ ಇತ್ತು. ಇನ್ನಿಂದೇ ಬರ್ಡೇ ಇತ್ತು, ಕೇಕ್ ಕಟ್ ಮಾಡ್ತಿರ್ಲಿಲ್ಲ. ಸೊ ಈಗ ಇಲ್ಲಿ ಡಾಲ್ಫಿನ್ ಬಂದಿದ್ದೀವಿ. ಇಲ್ಲಿ ಕೇಕ್ ತೊಗೊಂಡು ಅವನಿಗೆ ಸರ್ಪ್ರೈಸಾಗಿ ಕಟ್ ಮಾಡ್ತಾನೆ. ಹ್ಯಾಪಿ ಬರ್ಡೇ ಸ್ಯಾಮ್. ನೋಡಿ, ಸೊ ತೊಗೊಂಡಿದ್ದೀವಿ ಚಾಕ್ಲೇಟ್ ಹ್ಯಾಟ್ 2. ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಶಿವ ಹಂಗೆ ಅಡ್ಡನೇ ನಡಿ, ನನಗೆ ಗೊತ್ತಾಗಬಾರ್ದು. ಸೊ ಈಗ ತೊಗೊಂಡು ಹೋಗ್ತಾ ಇದ್ದೀವಿ. ಮ್ಯಾಚ್ ಬಾಕ್ಸ್ ಇಸ್ಕೊ ಮೊದಲು ಹೋಗಿ. ಅಲ್ಲಿ ಕೂತಿದ್ದಾರೆ ಅವರು, ಅವ್ರಿಗೆ ಗೊತ್ತಿಲ್ಲ. ಹೋಗೋಣ ಬನ್ನಿ. ಬನ್ನಿ ಹೋಗೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬರೇದಿ ಸ್ಯಾಮ್ದು. ಸ್ಯಾಮ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಬ್ರೋ. ಅರ್ಥ ಇಲ್ಲ. ಬಾಲ್ ಕೂತ್ಕೊಳ್ಳೋಣ. ಹಿಡ್ಕೊ. ನೀನು ಆಫ್ ಮಾಡು, ನಾನೇ ಆಫ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ, ಟ್ರೈನ್ ಮಿಸ್ ಆಗೋಗಿ ಹೊಸಿ ವನವಾಸ ಆಯ್ತಾ ಇಲ್ಲ ನಂದು. ಫುಲ್ಲು ಹೋಗೋದು ಇಲ್ಲೇ ಇರ್ತಾಳೆ, ಇಲ್ಲೇ ಇರ್ತಾಳೆ. ಊಟ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಸೊ 9:50 ಟ್ರೈನ್ ಮಿಸ್ ಆಯಿತು.
ಈಗ 11 ಗಂಟೆ ಲಾಸ್ಟ್ ಟ್ರೈನ್ಗೆ ಹೋಗ್ತಾ ಇದ್ದೀವಿ, ಮೈಸೂರು ರೈಲ್ವೆ ನಿಲ್ದಾಣ. ನನ್ನ ಮಗನ ಟಿಕೆಟ್ ತಗೋ ಬರಲ್ಲ, ಆದರೂ ಶೋಕಿ ಇಲ್ಲಿ ತಗೊಳ್ಳೋ. ಇದು 3ನೇ ಸಲ ಟ್ರೈ ಮಾಡ್ತಾ ಇದೆಯಾ ನನ್ನ ಮಗನೇ. ಸೊ ಗೈಸ್, ಇದು ಲಾಸ್ಟ್ ಟ್ರೈನ್ ನಮಗೆ. ಇದು ಬಿಟ್ಟರೆ ಬೆಳಗ್ಗೆವರೆಗೂ ಟ್ರೈನ್ ಇಲ್ಲ. ಜಾಸ್ತಿ ಆಯ್ತದು. ಹೋಗೋಣ. ಬಾ 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 ಅಲ್ಲೇ ಅಜೀಬು. Emotional damage. ಸೊ ಇವಾಗ ರಾಮನಗರ ಬಂದ್ವಿ. ಟೈಮ್ 1:18. ಇಲ್ಲಿಂದ ನಾವು ನಮ್ಮ ಮನೆಗೆ ಹೋಗ್ತೀವಿ, ಅವ್ರು ಅವ್ರ ಮನೆಗೆ ಹೋಗ್ತೀವಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರು ಇಲ್ದೋರು ವೇಸ್ಟ್ ಗುರು. ಬಾಯ್.